ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡದಾದ ಮನೆ ಇರುತ್ತೆ. ಆ ಮನೆಯಲ್ಲಿ ಒಂದು ಕೂಡು ಕುಟುಂಬ ವಾಸ ಆಗಿರುತ್ತೆ. ಆ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರ್ತಾರೆ. ಇಬ್ಬರು ತುಂಬ ಪ್ರೀತಿ ಅನ್ಯೋನ್ಯತೆಯಿಂದ ವಾಸ ಆಗಿರ್ತಾರೆ. ಹೀಗಿರಬೇಕಾದ್ರೆ ಒಂದು ದಿನ ಒಂದು ಸಣ್ಣ ವಿಷಯಕ್ಕೆ ಇಬ್ಬರ ಮಧ್ಯೆ ಜಗಳ ಆಗಿಬಿಡುತ್ತೆ. ಆ ಜಗಳ ಎಷ್ಟರ ಮಟ್ಟಿಗೆ ತಿರುವು ಪಡ್ಕೊಳ್ಳುತ್ತೆ ಅಂದರೆ, ಆ ಸಣ್ಣ ವಿಷಯ ಊರಿಂದ ಊರಿಗೆ ಹಬ್ಕೊಳ್ಳುತ್ತೆ. ಊರಿನ ಜನ ಅಂದಾಗ ಕಾಮನ್ ಅಲ್ವಾ, ಚಾಡಿ ಹಾಕೋದು, ಚಾಡಿ ಚುಚ್ಚೋದು. ಈ ವಿಷಯ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ಜಗಳ ಹೋಗುತ್ತಪ್ಪ ಅಂತಂದರೆ, ಕೊನೆಯದಾಗಿ ಮನೆ ಇಬ್ಬಾಗ ಆಗೋ ರೇಂಜಿಗೆ ಹೋಗುತ್ತೆ. ಕೆಲವರು ಹೇಳ್ತಾರೆ ಬೇಡ ಅಂಥೇಳಿ, ಆದರೂ ಯಾರು ಅಣ್ಣ ತಮ್ಮ ಕೇಳಲ್ಲ. ಇಬ್ಬರು ಮನೆಯ ಇಬ್ಬಾಗ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟೋ ತಿಂಗಳುಗಳ ಕಾಲ ಕಳೆದು ಹೋಗುತ್ತೆ, ವರ್ಷಗಳು ಸಹ ಕಳೆದು ಹೋಗುತ್ತೆ. ಆದರೂ ಇಬ್ಬರು ಒಬ್ರಿಗೊಬ್ರು ಮಾತಾಡ್ಸಲ್ಲ. ಹೀಗಿರಬೇಕಾದ್ರೆ ಒಂದಿನ ಅಣ್ಣನಿಗೆ ಸಾಲ ಕೊಟ್ಟಂಥ ವ್ಯಕ್ತಿಗಳು ಮನೆ ಮುಂದೆ ಬಂದು ಜಗಳ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಅಣ್ಣನನ್ನು ಹಿಡ್ಕೊಂಡು ಹೊಡಿತಾರೆ. ಆದರೂ ತಮ್ಮ ನೋಡ್ತಾ ಸುಮ್ಮನೆ ನಿಂತ್ಕೊಂಡಿರ್ತಾನೆ, ಹೊರತು ಬಿಡ್ಸೋಕ್ಕೆ ಬರೋದಿಲ್ಲ. ಆಗ ತಮ್ಮನ ಹೆಂಡತಿ ಹೇಳ್ತಾಳೆ, ನೋಡಿ ನಿಮ್ಮ ಅಣ್ಣಂಗೆ ಹೊಡಿತಾ ಇದ್ದಾರೆ, ಬನ್ನಿ ಹೋಗಿ ಬಿಡಿಸೋಣ ಅಂತ. ಆಗ ತಮ್ಮ ಹೇಳ್ತಾನೆ, ನೀನು ಹೋಗಬೇಡ, ಆತ ಈಗ ನನ್ನ ಅಣ್ಣ ಅಲ್ಲ, ಆತ ಈಗ ನನ್ನ ಶತ್ರು. ಹೌದು, ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ, ನೀನು ಹೋಗಬೇಡ ಅಂತಾನೆ. ಆಗ ತಮ್ಮನ ಹೆಂಡತಿ ಹೇಳ್ತಾಳೆ, ಇದು ದ್ವೇಷ ಸಾಧಿಸೋ ಸಮಯ ಅಲ್ಲ, ಬನ್ನಿ ಹೋಗೋಣ, ನೀವು ಬರದೇ ಇದ್ರೂ ಪರವಾಗಿಲ್ಲ, ನಾನಂತೂ ಹೋಗ್ತೀನಿ ಅಂತ ಹೇಳಿ ಕೋಲ್ ತೊಗೊಂಡು ಹೋಗ್ತಾಳೆ. ಹೆಂಡತಿ ಹೋದಾಗ ಅನಿವಾರ್ಯ ಗಂಡನೂ ಹೋಗ್ತಾನೆ, ತಮ್ಮ ಹೋಗ್ತಾನೆ. ನಂತರದಲ್ಲಿ ಮಕ್ಕಳೆಲ್ಲ ಹೋಗಿ ಕೋಲು ದೊಣ್ಣೆಗಳನ್ನು ತೊಗೊಂಡು ಹೋಗ್ತಾರೆ. ಹೀಗೆ ತಮ್ಮನ ಫ್ಯಾಮಿಲಿ ಬರೋದನ್ನು ನೋಡಿ ಅಣ್ಣನಿಗೆ ಒಂದು ಹುಮ್ಮಸ್ಸು ಬರುತ್ತೆ, ಖುಷಿ ಬರುತ್ತೆ. ಇವ್ರು ಬರ್ತಿದ್ದನ್ನು ನೋಡಿ ಆ ಜಗಳ ಮಾಡ್ತಿರೋರು ಸದಾ ಎದ್ನೋ ಬಿದ್ನೋ ಅಂಥೇಳಿ ಓಡಿ ಹೋಗ್ತಾರೆ. ಯಾರು ಒಬ್ಬರು ಸಹ ಕಣ್ಣಿಗೆ ಕಾಣಿಸಲ್ಲ, ಆ ರೀತಿ ಹೋಗ್ತಾರೆ. ಕೊನೆಯದಾಗಿ ಇಬ್ಬರು ಅಣ್ಣ ತಮ್ಮಂದರು ಹಳೆ ದ್ವೇಷವನ್ನು ಮರೆತು ತುಂಬ ಪ್ರೀತಿಯಿಂದ ಒಬ್ರಿಗೊಬ್ರು ತಪ್ಪಿಕೊಂಡು ಅಳ್ತಾರೆ. ಹಳೆಯ ವಿಷಯಗಳನ್ನೆಲ್ಲ ಮರೆತು ಬಿಡ್ತಾರೆ. ಇಬ್ಬರು ಪುನಃ ಮತ್ತೆ ಒಂದಾಗೋಣ ಅಂತಂದು ಹೇಳಿ ಮನೆಗೆ ಹೋಗ್ತಾರೆ. ವಿಷಯ ಏನಪ್ಪ ಅಂತಂದರೆ, ಯಾವ ಮನೆಯಲ್ಲಿನ ಹೆಣ್ಣು ಮಕ್ಕಳು ದ್ವೇಷಗಳನ್ನು ಸಾಧಿಸದೆ ನಮ್ಮವರು ಅಂತ ಅನ್ಕೊತಾರೋ ಅಲ್ಲಿವರೆಗೂ ಯಾವುದೇ ಮನೆ ಆದರೂ ಒಗ್ಗಟ್ಟಿನಿಂದ ಇರುತ್ತೆ.